ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಮಾತನಾಡಿದ ಜಾತಿ ತಾರತಮ್ಯದ ಮಾನವವಾದಿ ಮನಸ್ಥಿತಿ ಉಳ್ಳ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧವಾಗಿ ಜಾಂಬವ ಯುವ ಸೇನೆಯ ಸಂಘಟನೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು. ಜಾಂಬವ ಯುವ ಸೇನೆಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ. ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಅವರನ್ನು ಜೈಲಿಗೆ ಕಳುಹಿಸಬೇಕು ಎಂದು ರಾಷ್ಟ್ರಪತಿಯನ್ನ ಆಗ್ರಹಿಸಿದರು. ತಹಶೀಲ್ದಾರ್ ಬಿಎನ್ ಸ್ವಾಮಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿಯನ್ನ ಪಡೆದುಕೊಂಡು ಮಾತನಾಡಿ, ಈ ಮನವಿಯನ್ನ ರಾಷ್ಟ್ರಪತಿಯವರಿಗೆ ತಲುಪಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಗಂಗಾಧರ, ತಾಲೂಕು ಅಧ್ಯಕ್ಷ ಸಂದೀಪ್, ದೇವರಾಜ್, ನರೇಂದ್ರ, ಇನ್ನೂ ಹಲವಾರು ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕಾನೂನು ಎಲ್ಲಿ ತನಕ ಹೋರಾಟ ಅಮಿತ್ ಶಾ ಕೇಳಿ ಅಮಿತ್ ಶಾ ಕೇಳಿ ಅಮಿತ್ ಶಾ ಕೇಳಿ ನನಗೊಂದು ಡೌಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋರಾಟಗಳು ಮಾಡ್ಕೊಂಡು ಬಂದು ಹಲವಾರು ಮನವಿಗಳು ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಲ್ಲಿರುವಂತಹ ಗೃಹ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತರುವಂತಹ ವಿಚಾರವನ್ನು ಇಡೀ ಭಾರತ ದೇಶವೇ ಖಂಡಿಸಿ ಉಗ್ರವಾದ ಪ್ರತಿಭಟನೆಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಅವರು ಯಾವುದೇ ರೀತಿಯ ಬಹಿರಂಗವಾಗಿ ಕ್ಷಮಾಪಣೆ ಯಾಚಿಸಿಲ್ಲ. ಎಷ್ಟೇ ಮನವಿಗಳು ಕೊಟ್ಟರು ಕೂಡ ಅವರು ಸ್ಪಂದಿಸಿರುವ ಕಾರಣ ಇವತ್ತು ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಇಡೀ ಶಿಡ್ಲಘಟ್ಟ ತಾಲೂಕಿನ ಜಾಂಬವ ಯುವ ಸೇನೆ ಪದಾಧಿಕಾರಿಗಳು ಹಾಗೂ ಇತರೆ ಸಂಘಟನೆ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಈ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ವಿ. ಬಂಧುಗಳೇ, ನಮಗೆ ಮನವಿ ಕೊಟ್ಟಿದ್ದಾರೆ. ಎರಡು ವಿಚಾರವಾಗಿ ಮೀಸಲಾತಿ ಮತ್ತು ನಮ್ಮ ಗೃಹ ಸಚಿವರಾಗಿ ಒಂದು ಮನವಿ ಕೊಟ್ಟಿದ್ದಾರೆ. ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸುವ. ಹಾಗೆ ಈ ತಾಲೂಕು ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ನಮಗೆ ಈಗ ಚರ್ಚೆ ಮಾಡಿದ್ದಾರೆ. ಈಗ ಕೂಡ ನಮ್ಮೆಲ್ಲರೂ ಹೇಳಿದ್ದಾರೆ. ಅವುಗಳಲ್ಲೂ ಕೂಡ ನಾವು ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನೋಡಿದಾಗ ನಮ್ಮಲ್ಲೇ ಅತಿ ಹೆಚ್ಚು ದುರಸ್ತಿ ಕಾರ್ಯ ಒಕ್ಕುಪೈ ಮಾಡುವಂಥ ಕೆಲಸ ಆಗ್ತಾ ಇದೆ. ಸುಮಾರು 550 ಸರ್ವೆ ನಂಬರ್ ದುರಸ್ತಿಗೆ ಮಾಡುವಂತಹ ಗುರಿ ಇದೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಗೋಮಾ ನಂಬರ್ಸು. ಎಲ್ಲ ರೈತರಿಗೆ ಮತ್ತು ದಲಿತರಿಗೆ ಎಲ್ಲ ವರ್ಗದವರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ದುರಸ್ತಿ ಮಾಡೋದ್ರಲ್ಲಿ ಅವರಿಗೆ ಪ್ರತ್ಯೇಕ ಪಾಣಿ ಮತ್ತು ದಾಖಲೆಗಳು ಲಭ್ಯ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಕಂದಾಯ ಸಚಿವರು ಆನ್ಲೈನ್ ಮೂಲಕ ಒಕ್ಕುಪೈ ಮಾಡುವಂತಹ ಒಂದು ಕಾರ್ಯನ ಪ್ರಗತಿ ಸಾಧಿಸೋದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು ಬಾರಿ ಮಾನ್ಯ ಕಂದಾಯ ಸಚಿವರೇ ದುರಸ್ತಿ ಆಗ್ತಾ ಇರೋದ್ರ ಬಗ್ಗೆ ಎಲ್ಲ ತಹಸೀಲ್ದಾರ್ಗೂ ಒಂದು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಾ ಇದ್ದಾರೆ DC ಮೂಲಕ. ಸೊ ನೇರವಾಗಿ ಪ್ರತಿ ತಾಲೂಕನ್ನು ಅವರೇ ವಿಚಾರಣೆ ಮಾಡ್ತಾರೆ. ಎಷ್ಟು ಪ್ರಗತಿ ಮಾಡಿದ್ದೀರಾ, ಜಿಲ್ಲೆಯಲ್ಲಿ ಯಾವ ತಾಲೂಕು ತುಂಬ ಕಡಿಮೆ ಪ್ರಗತಿಯಾಗಿದೆ ಅಂತ.
ಹೀಗಾಗಿ ಸರ್ಕಾರದ ಹಾಗೂ ಕಂದಾಯ ಇಲಾಖೆಯ ಪ್ರಥಮ ಆದ್ಯತೆ ಎಲ್ಲರಿಗೂ ಕೂಡ ದುರಸ್ತಿ ಮಾಡಿಕೊಳ್ಳೋದು. ಬೇರೆ ಏನು ನಾವು ಕೆಲಸ ಮಾಡಲಿಕ್ಕೆ ಒತ್ತು ಕೊಡ್ತಿಲ್ಲ. ಕೇವಲ ಪಿ ನಂಬರ್ ದುರಸ್ತಿ ಮಾಡಿದ್ರೆ ಹಲವಾರು ವರ್ಷಗಳು, 10 ವರ್ಷಗಳಲ್ಲ, ಒಂದು 50-60 ವರ್ಷಗಳಿಂದ ಬಾಕಿ ಇರುವಂತಹ ಒಂದು ಕೆಲಸ ಇವತ್ತು ಅಂತ್ಯ ಮಾಡಲಿಕ್ಕೆ ನಾವೆಲ್ಲರೂ ಕಟ್ಟುಬದ್ಧಾಗಿ ಕೆಲಸ ಮಾಡ್ತಾ ಇದ್ದೀವಿ ಕಂದಾಯ ಇಲಾಖೆ. ಹಾಗೆಯೇ ಮಂಜೂರಿಗೆ ಸಂಬಂಧಪಟ್ಟಂತೆ ಯಾವುದು ಅರ್ಹ ಮಂಜೂರಿ ಅರ್ಜಿಗಳಿವೆ ಯಾವುದೂ ಕೂಡ ಆನ್ಲೈನ್ ಮೂಲಕ ಬಹುರೂಪನ ಆ್ಯಪ್ ಮೂಲಕ ಮಂಜೂರಿನ ಯಾರಿಗೆ ಮಂಜೂರಿ ಮಾಡೋದಲ್ಲದೆ ದುರಸ್ತಿ ಕಾರ್ಯನೂ ಕೂಡ ಜೊತೆಯಲ್ಲಿ ಆಗಿ ಹೊಸ ನಂಬರು ಕೂಡ ಬರುವಂತಹ ವ್ಯವಸ್ಥೆ ಇವತ್ತು ಮಾನ್ಯ ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಅದು ಕೂಡ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಕಮಿಟಿ ಆಗಬೇಕು. ಕಮಿಟಿ ಆದ ಕೂಡಲೇ ಸಭೆಗಳು ನಡೆದು ಅರ್ಹ ಮಂಜೂರಿದಾರರಿಗೆ ನಾವು ಮಂಜೂರಿ ಮಾಡಿ ಹೊಸ ಪಾಣಿ ಮಾಡುವಂತಹ ಕೆಲಸನೂ ಮಾಡಬೇಕು. ವರದಿ ಸಿ ವೆಂಕಟೇಶ್, ಶೀರ್ಲಘಟ್ಟ. मीडिया नेटवर्क।